ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಕರ್ನಾಟಕಕ್ಕೆ ಬೀಗ ಹಾಕಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಕನ್ನಡಿಗರ ರಣಕಹಳಿಗೆ ಮಹಾರಾಷ್ಟ್ರ ಕೂಡ ಬೆಚ್ಚಿ ಬೀಳುತ್ತೆ ಅನ್ನೋದು ಕುತೂಹಲ. ಬೆಳಗಾವಿ ಗಡಿ ದಾಟದ ಮಹಾರಾಷ್ಟ್ರ ಸಾರಿಗೆ ಬಸ್ಗಳು, ಮೆಜೆಸ್ಟಿಕ್ಗೆ ಮಹಾರಾಷ್ಟ್ರ ಸಾರಿಗೆ ಬಸ್ಗಳು ಬಂದಿಲ್ಲ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಮಹಾರಾಷ್ಟ್ರಕ್ಕೆ ಹೇಗಾದರೂ ಮಾಡಿ ಪಾಠ ಕಲಿಸಬೇಕು ಅನ್ನೋದು ಕನ್ನಡಿಗರ ಧ್ಯೇಯ ಆಗ್ತಾ ಇದೆ. ಈ ಕಾರಣಕ್ಕೆ ಈ ರಸ್ತೆ ಸಾರಿಗೆ ಸಂಪರ್ಕ ಏನಿದೆ ಕಂಪ್ಲೀಟ್ ಆಗಿ ಇವತ್ತು ಒಂದಿನದ ಮಟ್ಟಿಗೆ ಬಂದ್ ಆಗುತ್ತಾ ಅನ್ನೋ ಕುತೂಹಲ. ಸಾಮಾನ್ಯವಾಗಿ ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಆಲ್ಮೋಸ್ಟ್ ಒಂದು ದಿನವೊಂದಕ್ಕೆ ಏನಿಲ್ಲ ಅಂದ್ರೆ ಒಂದು ಡಿಪೋಯಿಂದ ಒಂದು 100 ಬಸ್ಗಳು ಓಡಾಡ್ತಾ ಇತ್ತು. ಲಕ್ಷಾಂತರ ಜನ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇದ್ರು. ಸೊ ಅವರೆಲ್ಲರಿಗೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಇನ್ಕನ್ವೀನಿಯನ್ಸ್ ಉಂಟಾದಂಗೆ ಕಾಣಿಸ್ತಾ ಇದೆ. ಮತ್ತು ನೇರವಾಗಿ ಇದು ಮಹಾರಾಷ್ಟ್ರದ ಆರ್ಥಿಕ ಉದ್ಯಮಕ್ಕೂ ಕೂಡ ಪೆಟ್ಟು ಬಿದ್ದಂಗಾಗುತ್ತೆ. ಸೊ ಇದೇ ರೀತಿಯಾದಂತಹ ಕಾವು ಕಂಟಿನ್ಯೂ ಆಗುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಆಮೇಲೆ ಯಾಕೆ ಮಹಾರಾಷ್ಟ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೊಂದು ಸಿಟ್ಟು ಅಂತ ಹೇಳಿದ್ರೆ, 60ನೇ ಇಸ್ವಿಯಿಂದ ಕೂಡ ಮಹಾರಾಷ್ಟ್ರದ ಖ್ಯಾತೆ ಗಡಿ ವಿಚಾರದಲ್ಲಿ ಒಂದಲ್ಲ ಎರಡಲ್ಲ. ಮಹಾರಾಷ್ಟ್ರ ಅನ್ನುವಂತಹ ಸ್ಟೇಟ್ ಫಾರ್ಮ್ ಆಗ್ತಾ ಇದ್ದಂಗೆ 860 ವಿಲೇಜ್ ನಮ್ಗೆ ಕೊಟ್ಬಿಡ್ಬೇಕು, ಗ್ರಾಮಗಳು ಕೊಟ್ಬಿಡ್ಬೇಕು ಅಂತೆಲ್ಲ ಕೇಳಿದ್ರು. ಕಾಟ ಜಾಸ್ತಿ ಆಗ್ಬಿಟ್ಟದೆ ನಮಗೆ. ಈ ಸರ್ಕಾರ ಇದ್ದದೆಲ್ಲ ಈ ಬೈಕೆಲ್ಲ ನಿಲ್ಲಿಸಬೇಕು. ನಮಗೆ ಭಾಳ ತೊಂದರೆ ಆಗ್ಬಿಟ್ಟದೆ ನಮಗೆ. ಇಲ್ಲ ಸರ್, ಭಾಳ ಕಮ್ಮಿ ಇದ್ದಾರೆ ಜನ. ಒಂದು 80% ಜನನೇ ಇಲ್ಲ ಇವತ್ತು. ಬರೀ ಒಂದು 20% ಜನ ಅಷ್ಟೇ ಬರ್ತಾ ಇರೋದು. ಎಲ್ಲ ಎದುರ್ಕೊಂಡು ಎಲ್ಲ ಅಲ್ಲೇ ಇದ್ದಾರೆ. ಹಾಂ ಹೌದು ಸರ್ ಹಾಂ ಹೌದು. ಇಲ್ಲ ಸರ್, ನಾರ್ಮಲ್ ಡೇ ಥರ ಇಲ್ಲ ಅಂದರೆ ಇಷ್ಟೊತ್ತಿಗೆ ಏನೋ ಒಂದು 300-400 ರೂಪಾಯಿ ಮಾಡ್ತಾ, ಇನ್ನೂ ಇಷ್ಟೊತ್ತಾದರೂ ಬೋಣಿ ಮಾಡಲಿಲ್ಲ ನಾನು. ಅದು ಕೇಳ್ಕೊಂಡು ತಿರುಗ್ತಾ ಇದ್ದೀನಿ. ಹಂಗಾಗ್ಬಿಡೋದ ಪರಿಸ್ಥಿತಿ. ಹೌದು ಸರ್, ಹಂಗಾಗ್ಬಿಡೋದ ಪರಿಸ್ಥಿತಿ. ಅದಕ್ಕೋಸ್ಕರ ಸರ್ ಏನು ಮಾಡೋಕ್ಕಾಗಲ್ಲ ಸರ್. ಅದೇ ಏಟು ಸರ್, ಭಾಳ ಏಟು ನಮಗೆ ಸರ್. ಯಾರಿಗೆ ಹೇಳೋಕ್ಕಾಗೋದಿಲ್ಲ ನಾವು ನಮ್ಮ ಪರಿಸ್ಥಿತಿಗಳ. ಇನ್ನೊಂದು ಬಸ್ ಬೇರೆ ಫ್ರೀ ಅದು. ಆ ಬಸ್ ಫ್ರೀ ಮಾಡೋದನ್ನು ಆಟೋದವರೆಲ್ಲ ಮನಿಕೋಬಿಡಿ. 100 ಯಶಸ್ವಿ ಆಗ್ತಾ ಇದೆ. ಬಂದು 100ಕ್ಕೆ 100 ಬಸ್ಗಳು ಬಿಟ್ಟಿದ್ದಾರೆ ನೋಡಿ. ಖಾಲಿ ಬಸ್ ಬರ್ತಾ ಇದೆ, ಯಾರೂ ಇಲ್ಲ. ಡ್ರೈವರು ಮತ್ತು ಕಂಡಕ್ಟರ್ ಬಿಟ್ಟರೆ ಅವರು ಇರ್ತಿರ್ಲಿಲ್ಲ. ಈ ಸರ್ಕಾರದ ಒಂದು ಬೆದರಿಕೆಗೆ ಬಗ್ಗೆ ಇವತ್ತು ಅವರಿದ್ದಾರೆ ಅಷ್ಟೇನೆ. ರ್ಯಾಲಿ 11 ಗಂಟೆಯಿಂದ ಪ್ರಾರಂಭ ಆಗ್ತದೆ. 11-11:30 ಏನು ಫ್ರೀಡಮ್ ಪಾರ್ಕ್ವರೆಗೆ ಬರುತ್ತೆ. ಟೌನ್ ಹಾಲಿಂದ ಫ್ರೀಡಮ್ ಪಾರ್ಕ್ವರೆಗೆ ವಾಟಾಳ್ ನಾಗರಾಜ್ ಅವರು, ಸಾರಾ ಗೋವಿಂದ್ ಅವರು ಮತ್ತು ಹಲವಾರು ಸಂಘಟನೆಗಳ ಮುಖಂಡರುಗಳು ಕೂಡ ಅದರಲ್ಲಿ ಪಾಲ್ಗೊಳ್ತಾ ಇದ್ದಾವೆ. ನಾವು ಪಾಲ್ಗೊಳ್ತೀವಿ. ಯಾವುದೇ ಕಾರಣಕ್ಕೂ ಈ ಬಂದ್ ಯಶಸ್ವಿ ಆಗೇ ಆಗುತ್ತೆ. ಥ್ಯಾಂಕ್ ಯು. ಬಂದ್ ಯಶಸ್ವಿಗೊಳಿಸುವಂತಹ ಉತ್ಸಾಹವನ್ನ ಕನ್ನಡಪರ ಹೋರಾಟಗಾರರು ತೋರಿಸ್ತಾ ಇದ್ದಾರೆ. ಈಗಾಗಲೇ ಅವರಂತೂ ಬೀದಿಗಿಳಿದು ಅಲ್ಲಲ್ಲಿ ಜಾಗೃತಿ ಮೂಡಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನೆಯನ್ನ ಬಾಯ್ಬಿಡ್ಕೊಳ್ಳೋದ್ರ ಮೂಲಕ ಕೂಡ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದಾರೆ. ಇನ್ನು ಕೆಲವರನ್ನ ವಶಕ್ಕೆ ಪಡೆಯುವಂತಹ ಚಿತ್ರಣ ಕೂಡ ಕಂಡು ಬರ್ತಾ ಇದೆ.